ಟಿವಿ9 ಡಿಜಿಟಲ್ ಸ್ಪೆಷಲ್ಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ಇವತ್ತು ಎರಡು ಪ್ರಮುಖವಾದಂತಹ ವಿಚಾರ ಇದೆ. ಒಂದು ಗ್ಲೆನ್ ಮ್ಯಾಕ್ಸ್ವೆಲ್ ವಿಚಾರ, ಆರ್ಸಿಬಿ ಜೊತೆಗೆ ಏನಾದರೂ ಅವರು ದೂರ ಆಗ್ತಿದ್ದಾರೆ ಅನ್ನೋದು. ಎರಡನೇದಾಗಿ ನಿನ್ನೆ ಮೊದಲ ಬಾರಿಗೆ ಒಂದು ಟ್ರೈನಿಂಗ್ ಕ್ಯಾಂಪ್ ಸಂದರ್ಭದಲ್ಲಿ ಗಂಭೀರ್ ಮತ್ತು ಕೊಹ್ಲಿ ಇಬ್ಬರು ಕೂಡ ಮುಖಾಮುಖಿ ಆದರೂ ಏನೇನಾಯಿತು, ಜೊತೆಗೆ ಪ್ರಾಕ್ಟೀಸ್ ಸೆಷನ್ ಹೇಗೆ ಸಾಗ್ತಾ ಇದೆ, ಏಕದಿನ ಪಂದ್ಯ ನಾಳೆಯಿಂದ ಆರಂಭ ಆಗುತ್ತೆ. ಸೊ ಅದಕ್ಕೆ ಸಿದ್ಧತೆಗಳು ಹೇಗಾಗಿದೆ ಅದ್ರ ಬಗ್ಗೆ ಕೂಡ ಮಾತನಾಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಗ್ಲೆನ್ ಮ್ಯಾಕ್ಸ್ವೆಲ್ ವಿಚಾರ. ಈಗ ಎಲ್ಲ ಕಡೆ ಕೂಡ ಟ್ರೆಂಡ್ ಆಗ್ತಿರುವಂತಹ ವಿಚಾರ ಅಂತಂದ್ರೆ ಗ್ಲೆನ್ ಮ್ಯಾಕ್ಸ್ವೆಲ್ ಇನ್ಸ್ಟಾಗ್ರಾಮ್ನಲ್ಲಿ ಆರ್ಸಿಬಿಯನ್ನ ಅನ್ಫಾಲೋ ಮಾಡಿದ್ದಾರೆ ಅನ್ನೋದು. ಯಾಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಈ ಒಂದು ಅನ್ಫಾಲೋ ಮಾಡಿದ್ದಾರೆ, ಜೊತೆಗೆ ರಿಟೈನ್ ಮಾಡುವಂಥ ಒಂದು ವಿಚಾರ. ನಿನ್ನೆ ಕೂಡ ಒಂದು ಮೀಟಿಂಗ್ ಆಗಿದೆ BCCI ಮತ್ತು ಫ್ರಾಂಚೈಸಿಗಳ ಜೊತೆಗೆ. ಆ ಒಂದು ಮೀಟಿಂಗ್ನಲ್ಲಿ ರಿಟೈನ್ ಎಷ್ಟು ಜನರನ್ನ ರಿಟೈನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. 4, 5 ಕೆಲವೊಂದು 7-8 ಮಂದಿ ಅಂತ ಕೂಡ ಹೇಳ್ತಿದ್ದಾರೆ. ಸೊ ಇಲ್ಲಿ ಏನು RCB ಟೀಮ್ನ ಒಂದು ರಿಟೆನ್ಷನ್ ಲಿಸ್ಟನ್ನು ನೋಡಿದ್ರೆ ನಾವು ಈಗಾಗಲೇ ಇದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಕೂಡ ತಿಳಿಸಿದ್ವಿ ನಿಮಗೆ. ಒಂದು ಕಡೆ ವಿರಾಟ್ ಕೊಹ್ಲಿ, ಹಾಗೆಯೇ ಅವ್ರ ಜೊತೆ ರಜತ್ ಪಟಿದಾರ್, ಇನ್ನು ಕ್ಯಾಮ್ರೂನ್ ಗ್ರೀನ್ ಕೂಡ ಉಳಿಸ್ಕೊಳ್ಳುವಂಥ ಚಾನ್ಸಸ್ ಇದೆ, ಅಥವಾ ವಿಲ್ ಜಾಕ್ಸ್ ಇಬ್ಬರಲ್ಲಿ ಒಬ್ಬರನ್ನ, ಇನ್ನು ಬೌಲರ್ ಆಗಿ ಸಿರಾಜ್ ಅವ್ರನ್ನ ಉಳಿಸ್ಕೊಳ್ಬಹುದು 4 ಜನ ಅಂತ ಹೇಳಲಾಗ್ತಾ ಇದೆ. ನಂತರ 5 ಏನಾದರೂ RTM ರೈಟ್ ಟು ಮ್ಯಾಚ್ ಕಾರ್ಡ್ ಇದ್ರೆ ಆಗ ಮತ್ತೊಬ್ಬರನ್ನ ಉಳಿಸ್ಬೋದು ಅನ್ನೋದು ಕೂಡ ಲೆಕ್ಕಾಚಾರ ಇದೆ. ಬಟ್ ಗ್ಲೆನ್ ಮ್ಯಾಕ್ಸ್ವೆಲ್ ಎಲ್ಲೋ ಒಂದು ಕಡೆ ಟೀಮ್ನ ಕಾಂಬಿನೇಷನ್ನ ಒಂದು ಚಿಂತನೆ ಏನಿದೆ ಆ ಸರ್ಕ್ಯೂಟ್ನಲ್ಲಿ ಇಲ್ಲ ಅಂತ ಅನಿಸ್ತಾ ಇದೆ. ಈವನ್ ಡೂಪ್ಲೆಸಿ ಕೂಡ. ಸೊ ಆ ಕಾರಣಕ್ಕೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವರಿಗೆ ಆಲ್ರೆಡಿ ಇಂಟಿಮೇಷನ್ ಅನ್ನ RCB ತಂಡ ನೀಡಿದೆಯಾ ಅಂತ. ಯಾಕಂದ್ರೆ 2021ರಲ್ಲಿ 14.25 ಕೋಟಿ ಅಂದ್ರೆ 14.25 ಕೋಟಿಗೆ ಗ್ಲೆನ್ ಮ್ಯಾಕ್ಸ್ವೆಲ್ RCBಗೆ ಬಿಡ್ ಆಗ್ತಾರೆ. ಒಂದು ದೊಡ್ಡ ಮೊತ್ತ ಕೊಟ್ಟು ಮ್ಯಾಕ್ಸ್ವೆಲ್ ಅವ್ರನ್ನ ಖರೀದಿ ಮಾಡುತ್ತೆ RCB. ಸೊ ಅದಾದ್ಮೇಲೆ ಮತ್ತೆ ರಿಟೆನ್ಷನ್ ಅಂತ ಬಂದಾಗ ಮತ್ತೆ 11.5 ಕೋಟಿಗೆ ಅವ್ರನ್ನ ರಿಟೈನ್ ಮಾಡ್ಕೊಳ್ಳಾಗುತ್ತೆ, ತಂಡದಲ್ಲಿ ಉಳಿಸ್ಕೊಳ್ತಾರೆ ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ. ಆದರೆ ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಕಳೆದ ಸೀಸನ್ ನಾವು ನೋಡಿದ್ರೆ 2023ರಲ್ಲಿ ಒಂದು ಮರಿಬೇಕಾದಂಥ ಒಂದು ಫಾರ್ಗೆಟೇಬಲ್ ಸೀರೀಸನ್ನು ಅವ್ರು ಆಡಿದ್ದಾರೆ, ಅಥವಾ ಒಂದು ಆವೃತ್ತಿಯನ್ನು ಆಡಿದ್ರು. IPLನಲ್ಲಿ 10 ಪಂದ್ಯಗಳಲ್ಲಿ ಕೇವಲ 52 ರನ್ ಮಾತ್ರ ಮ್ಯಾಕ್ಸ್ವೆಲ್ ಅವರ ಬ್ಯಾಟಿಂದ ಬಂತು. ಸೊ ಆ ಕಾರಣಕ್ಕೆ ಈಗ RCB ಕೂಡ ಬೇರೆ ಆಪ್ಷನ್ಗಳನ್ನು ನೋಡ್ತಾ ಇದೆ. ಯಾಕಂದರೆ ಬೌಲಿಂಗ್ ವಿಚಾರದಲ್ಲಿ ಓಕೆ ಅನ್ನೋ ರೀತಿಯಾಗಿತ್ತು, ಆದರೆ ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ ಆಗಿ ಮ್ಯಾಕ್ಸ್ವೆಲ್ ಮೇಲೆ ಏನೊಂದು ಬಿಗ್ ಶೋನ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ಅದು RCBಗೆ ಮ್ಯಾಕ್ಸ್ವೆಲ್ ಕಡೆಯಿಂದ ಸಿಕ್ಕಿಲ್ಲ. ಸೊ ಆ ಕಾರಣಕ್ಕೆ ಈಗ ಗ್ಲೆನ್ ಮ್ಯಾಕ್ಸ್ವೆಲ್ ಕೂಡ ಈಗ ಅನ್ಫಾಲೋ ಮಾಡಿರೋದ್ರಿಂದ ಗ್ಲೆನ್ ಮ್ಯಾಕ್ಸ್ವೆಲ್ ಬಹುತೇಕ RCBಯ ರಿಟೆನ್ಷನ್ ಲಿಸ್ಟ್ನಿಂದ ಹೊರಗೆ ಬಿದ್ದಿದ್ದಾರೆ. ಆದರೆ RCBಯಿಂದ ಹೊರಗೆ ಹೋದ್ಮೇಲೆ ಅವರ ಪರ್ಫಾರ್ಮೆನ್ಸ್ ಎಷ್ಟೋ ಬಾರಿ ನೋಡಿದ್ದೀವಿ. RCBಯಲ್ಲಿ ಇರುವಾಗ ಆಡಲ್ಲ, ಹೊರಗಡೆ ಹೋದ್ಮೇಲೆ ಅದ್ಭುತವಾದಂಥ ಪರ್ಫಾರ್ಮೆನ್ಸನ್ನು ಕೊಡುವಂಥ ಅನೇಕ ಆಟಗಾರರನ್ನ ನಾವು ಈಗಲೂ ಕೂಡ ನೋಡ್ತಾ ಇದ್ದೀವಿ. ಒಂದು ವೇಳೆ ಏನಾದರೂ RCB ರಿಟೈನ್ ಮಾಡದೆ ಹೋದರೆ ಯಾವ ತಂಡಗಳು ಗ್ಲೆನ್ ಮ್ಯಾಕ್ಸ್ವೆಲ್ ಅವ್ರನ್ನ ಟಾರ್ಗೆಟ್ ಮಾಡ್ತಿದೆ ಅಂತ ನಾವು ನೋಡಬೇಕು. 3 ತಂಡಗಳು ಈಗ ಅವ್ರನ್ನ ಟಾರ್ಗೆಟ್ ಮಾಡುವಂಥ ಒಂದು ಲಿಸ್ಟ್ನಲ್ಲಿವೆ. ಮೊದಲನೇದಾಗಿ ಡೆಲ್ಲಿ ಕ್ಯಾಪಿಟಲ್ಸ್. ಯಾಕಂದರೆ ಡೆಲ್ಲಿ ಕ್ಯಾಪಿಟಲ್ಸ್ ಸಾಕಷ್ಟು ಟ್ಯಾಲೆಂಟ್ಗಳನ್ನು ಟೀಮ್ಗೆ ತಗೊಳುತ್ತೆ, ಯಂಗ್ಸ್ಟರ್ಗಳಿಗೆ ಮಣೆ ಹಾಕುತ್ತೆ. ಆದರೆ ಅವರ ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಅಥವಾ ಪ್ಲೇ ಆಫ್ ಬಂದು ಅಲ್ಲಿಂದ ಸಕ್ಸಸ್ ಅವರಿಗೆ ಸಿಗ್ತಾ ಇಲ್ಲ, ಇದುವರೆಗೆ ಚಾಂಪಿಯನ್ ಕೂಡ ಆಗಿಲ್ಲ. ಹಾಗಾಗಿ ಮ್ಯಾಕ್ಸ್ವೆಲ್ ಅಂತ ಒಬ್ಬ ಪ್ಲೇಯರ್ ಈ ಯಂಗ್ ಪ್ಲೇಯರ್ಸ್ ಜೊತೆಗೆ ರಿಷಬ್ ಪಂತ್ ಅಂತ ಸ್ಫೋಟಕ ಬ್ಯಾಟ್ಸ್ಮನ್, ಕ್ಯಾಪ್ಟನ್ ಎಲ್ಲ ಕೂಡ ಇರೋದ್ರಿಂದ ಸೊ ಇವರ ಜೊತೆಗೆ ಏನಾದರೂ ಗ್ಲೆನ್ ಮ್ಯಾಕ್ಸ್ವೆಲ್ ಅವರು ಕೂಡ ಜೆಲ್ ಆದರೆ ಅವರ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗುತ್ತೆ, ಜೊತೆಗೆ ಒಬ್ಬ ಬೌಲಿಂಗ್ ಆಪ್ಷನ್ ಕೂಡ ಸಿಗುತ್ತೆ ಅನ್ನೋದೀಗ ಡೆಲ್ಲಿ ಕ್ಯಾಪಿಟಲ್ಸ್ನ ಲೆಕ್ಕಾಚಾರ. ಸೊ ಮೊದಲ ಒಂದು ಕಣ್ಣು ಡೆಲ್ಲಿ ಕ್ಯಾಪಿಟಲ್ಸ್ ಇದ್ದೇ ಇರುತ್ತೆ ಮ್ಯಾಕ್ಸ್ವೆಲ್ ಅವ್ರನ್ನ ಏನಾದರೂ ಬಿಡ್ಗೆ ಬಂದಾಗ, ಆಪ್ಷನ್ಗೆ ಬಂದಾಗ ಅವ್ರನ್ನ ಖರೀದಿ ಮಾಡೋಕೆ. ಎರಡನೇದಾಗಿ ಚೆನ್ನೈ ಸೂಪರ್ ಕಿಂಗ್ಸ್ ಕೂಡ ಲೋವರ್ ಆರ್ಡರ್ನಲ್ಲಿ ಅಥವಾ ಒಂದು ಮಿಡ್ಲ್ ಆರ್ಡರ್ನಲ್ಲಿ ಒಬ್ಬ ಫಿನಿಷರ್ನ ನೋಡ್ತಾ ಇದೆ, ಒಬ್ಬ ಬಿಗ್ ಹಿಟ್ಟರ್ನ ನೋಡ್ತಾ ಇದೆ. ಸೊ ಆ ಕಾರಣಕ್ಕೆ ಚೆನ್ನೈ ಕೂಡ ಅವ್ರನ್ನ ಟಾರ್ಗೆಟ್ ಮಾಡ್ಬೋದು. ಹಿಂದೆ ಹೇಗೆ ಶೇನ್ ವಾಟ್ಸನ್ ಅವ್ರನ್ನ ಬಳಸ್ಕೊಳ್ಳಾಗಿತ್ತು, ಧೋನಿ ಮತ್ತೊಮ್ಮೆ ಮ್ಯಾಕ್ಸ್ವೆಲ್ ಅಂತ ಒಬ್ಬ ಪ್ಲೇಯರ್ನ, ಅಟ್ಯಾಕಿಂಗ್ ಪ್ಲೇಯರನ್ನ ಬಳಸ್ಕೊಳ್ಳುವಂಥ ಸಾಧ್ಯತೆ ಇದೆ. ಮೂರನೇದಾಗಿ ಪಂಜಾಬ್ ಈಗಾಗಲೇ ಗ್ಲೆನ್ ಮ್ಯಾಕ್ಸ್ವೆಲ್ ಹಿಂದೆ ಒಂದು ಇತಿಹಾಸವನ್ನು ರಚಿಸಿದ್ರು ಪಂಜಾಬ್ ಪರವಾಗಿ ಆಡಿ. ಹಾಗಾಗಿ ಮತ್ತೊಮ್ಮೆ ಪಂಜಾಬ್ಗೂ ಕೂಡ ಈಗ ಒಬ್ಬ ಹಿಟ್ಟರ್ನ ಅವಶ್ಯಕತೆ ಇದೆ, ಅಥವಾ ಮಿಡ್ಲ್ ಆರ್ಡರ್ನಲ್ಲಿ ಒಂದು ಕನ್ಸಾಲಿಡೇಟ್ ಮಾಡುವಂಥ ಪ್ಲೇಯರ್ ಅಥವಾ ಬೇಗ ಕ್ವಿಕ್ ಆಗಿ ರನ್ಸ್ ತೆಗೆಯುವಂಥ ಒಬ್ಬ ಪ್ಲೇಯರ್ನ ಅವಶ್ಯಕತೆ ಇದೆ. ಸೊ ಆ ಕಾರಣಕ್ಕೆ ಮ್ಯಾಕ್ಸ್ವೆಲ್ ಅವ್ರನ್ನ ಮತ್ತೆ ರಿಟರ್ನ್ ಅಥವಾ ಮತ್ತೆ ವಾಪಸ್ ಪಂಜಾಬ್ ಅವರು ಬಿಡ್ ಮಾಡುವಂಥ ಸಾಧ್ಯತೆ ಇದೆ. 3 ತಂಡಗಳು ಕೂಡ ಈಗ ಪ್ಲಾನ್ ಮಾಡ್ತಾ ಇವೆ. ಜೊತೆಗೆ ಇನ್ನೊಂದು ಕಡೆ ಲಕ್ನೋ ಅಂತ ಟೀಮ್ KL ರಾಹುಲ್ ಅಂತ ಪ್ಲೇಯರ್ ಹೊರಗಡೆ ಬಂದಾಗ ಸೊ ಅಲ್ಲಿ ಒಬ್ಬ ಸೀನಿಯರ್ ಪ್ಲೇಯರ್ನ ಅವರು ಕೂಡ ನೋಡ್ತಾ ಇರ್ತಾರೆ. ಮೇ ಬಿ ಅಲ್ಲೂ ಕೂಡ ಒಂದಷ್ಟು ಲೆಕ್ಕಾಚಾರ ನಡೀತಾ ಇರುತ್ತೆ. ಇನ್ನು ಗುಜರಾತ್ ಅಂತ ತಂಡಗಳು ಕೂಡ ಒಂದಷ್ಟು ಕಣ್ಣಿಟ್ಟಿರ್ತವೆ ಮ್ಯಾಕ್ಸ್ವೆಲ್ ಮೇಲೆ. ಯಾಕಂದರೆ ಮ್ಯಾಕ್ಸ್ವೆಲ್ ಎನಿ ಡೇ ಅವರೇನಾದರೂ ಕ್ಲಿಕ್ ಆದರೆ ಇಡೀ ಪಂದ್ಯದ ದಿಕ್ಕನ್ನೇ ಚೇಂಜ್ ಮಾಡಬಲ್ಲ ಒಬ್ಬ ಪ್ಲೇಯರ್, ಇಡೀ ಗೇಮ್ ಚೇಂಜರ್ ಆಗುವಂಥ ಒಂದು ಅಬಿಲಿಟಿ ಇರುವಂಥ ಪ್ಲೇಯರ್. ಆ ಕಾರಣಕ್ಕೆ ಮ್ಯಾಕ್ಸ್ವೆಲ್ ಭಾಳಷ್ಟು ಡಿಮ್ಯಾಂಡ್ಗೆ ಹೋಗ್ತಾರೆ ಅಂತ ಅನ್ನಿಸ್ತಾ ಇದೆ. ಫಾರ್ಮ್ ಸ್ವಲ್ಪ ಕೈ ಕೊಟ್ಟಿರ್ಬೋದು, ಬಟ್ ಇವನ್ ಎನಿ ಟೈಮ್ ಅವರಿಗೆ ಕಮ್ ಬ್ಯಾಕ್ ಮಾಡುವಂಥ ಒಂದು ಅಬಿಲಿಟಿ ಇದೆ. ಇನ್ನು ನಮ್ಮ ಟ್ರೈನಿಂಗ್ ಕ್ಯಾಂಪ್ ಏನು ನಡೀತಾ ಇದೆ, ಈಗಾಗಲೇ T20 ಸರಣಿಯನ್ನು ಕ್ಲೀನ್ ಸ್ವೀಪ್ ಮಾಡಿದ್ದೇವೆ. ಈಗೇನಿದ್ರು ಒನ್ ಡೇ ಟೈಮ್. ಸೊ ಒನ್ ಡೇಗೋಸ್ಕರ ರೋಹಿತ್ ಶರ್ಮಾ, KL ರಾಹುಲ್, ಶ್ರೇಯಸ್ ಅಯ್ಯರ್, ಕುಲ್ದೀಪ್, ನಮ್ಮ ಕಿಂಗ್ ಕೊಹ್ಲಿ ಎಲ್ಲರೂ ಕೂಡ ಈಗ ಲಂಕಾಗೆ ಹೋಗಿದ್ದಾರೆ. ಪ್ರಾಕ್ಟೀಸ್ ಭಾಳ ಜೋರಾಗಿ ನಡೀತಿದೆ. ಸೊ ನಿನ್ನೆ ಭಾಳ ವಿಶೇಷವಾಗಿದ್ದು ಅಂದರೆ ಕೊಹ್ಲಿ ಮತ್ತು ಗಂಭೀರ್ ಇಬ್ಬರು ಕೂಡ ಫಸ್ಟ್ ಟೈಮ್ ಟ್ರೈನಿಂಗ್ ಕ್ಯಾಂಪ್ನಲ್ಲಿ ಮುಖಾಮುಖಿ ಆಗಿರೋದು. ಅದರಲ್ಲೂ ಗಂಭೀರ್ ಅವರು ಯಾವತ್ತೂ ನಗೋದೇ ಇಲ್ಲ. ಸೊ ಅಂಥವ್ರನ್ನೂ ಕೂಡ ಬಿದ್ದು ನಗೋ ಹಾಗೆ ಕೊಹ್ಲಿ ಒಂದಷ್ಟು ಜೋಕ್ಗಳನ್ನು ಕ್ರ್ಯಾಕ್ ಮಾಡಿದ್ದಾರೆ. ಸೊ ಅದರ ಬಗ್ಗೆ ಒಂದಷ್ಟು ಟ್ರೋಲ್ ಮೇಮ್ ಕೂಡ ಆಗ್ತಾ ಇದೆ ಸದ್ಯಕ್ಕೆ ನಾವು ಗಮನಿಸ್ತಾ ಇದ್ರೆ. ಅಂದರೆ ಏನು ಮಾತನಾಡಿರ್ಬೋದು ಅವರಿಬ್ಬರು ಅಂತ ನಾವು ಕೇಳಿದಂಥ ಸಂದರ್ಭದಲ್ಲಿ ಅಥವಾ ನಾವು ಟ್ವಿಟರ್ನಲ್ಲಿ ಗಮನಿಸಿದಾಗ ಅವ್ರು ಹೇಳಿರೋದು,
ಎಲ್ಲರಿಗೂ ಕೂಡ ಬೌಲಿಂಗ್ ಕೊಡ್ತಾ ಇದ್ರೆ ನನಗೂ ಬೌಲಿಂಗ್ ಕೊಡೋದು ಬೇಡ, ನಾನು ಆಲ್ರೆಡಿ ಒಂದಷ್ಟು ಬೌಲಿಂಗ್ ಪಾರ್ಟ್ ಟೈಮ್ ಮಾಡ್ತೀನಿ ಅನ್ನೋದು. ಇನ್ನೊಂದಷ್ಟು ಮಂದಿ ಜಸ್ಪ್ರೀತ್ ಬುಮ್ರಾನ ಓಪನಿಂಗ್ ಕಳಿಸಿದ್ರೆ ಹೆಂಗಿರುತ್ತೆ ಅಂತ ಇಬ್ಬರು ಕೂಡ ಮಾತನಾಡ್ತಾ ನಗಾಡ್ತಿದ್ದಾರೆ ಅಂತ ಒಂದಷ್ಟು ಫನ್ನಿ ಮೀಮ್ಸ್ ಎಲ್ಲವೂ ಕೂಡ ಕಂಡು ಬರ್ತಾ ಇದೆ. ಟ್ವಿಟರ್ನಲ್ಲೂ ಕೂಡ ನಾವು ನೋಡ್ತಾ ಇದ್ದೀವಿ. ಸೊ ಸದ್ಯಕ್ಕೆ ನಾಳೆಯಿಂದ ಒನ್ ಡೇ ಆರಂಭ ಆಗುತ್ತೆ. ಕೊಹ್ಲಿ ಹಾಗೇನೆ ರೋಹಿತ್ ಶರ್ಮಾ ಇಬ್ಬರು ಟೀಮ್ಗೆ ಬಂದರೆ ಅದೊಂದು ರೀತಿ ಬೇರೆ ರೀತಿಯಾದಂಥ ಕ್ರೇಜ್ ಇರುತ್ತೆ, ಟೀಮ್ನಲ್ಲಿ ಹೊಸ ಕಳೆ ಇರುತ್ತೆ. ಸೊ ನೋಡೋಣ ಏನಾಗುತ್ತೆ. ನಿಮ್ಮ ಎಕ್ಸ್ಪೆಕ್ಟೇಷನ್ ಏನು, ಏನಾಗ್ಬೋದು 3 ಒನ್ ಡೇ ಸೀರೀಸ್, ಯಾರು ಹೆಚ್ಚಿನ ಸ್ಕೋರ್ ಮಾಡ್ಬೋದು ಕಮೆಂಟ್ ಮಾಡಿ. ಈ ಒಂದು ಟೋಟಲ್ 3 ಮಧ್ಯದಲ್ಲಿ ಹೆಚ್ಚಿನ ರನ್ ಯಾರು ಗಳಿಸ್ತಾರೆ, ಹೆಚ್ಚಿನ ವಿಕೆಟ್ ಯಾರು ಗಳಿಸ್ತಾರೆ ಅಂತ. ಸೊ ಇದಾಗಿತ್ತು TV9ನ ಡಿಜಿಟಲ್ ಸ್ಪೆಷಲ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.